ಹಲೋ ಯಾರು ಹಲೋ ಯಾರು ಫೋನ್ ಮಾಡಿದ್ದೇನಕ್ಕೆ? ಅವ್ರ ಹತ್ರ ಹ್ಮ್ ನಮಸ್ತೆ. ಹ್ಮ್. ಶಂಕರ್ ಅಂತ, ಬ್ಯಾಂಗ್ಳೂರು. ಏನ್ ಬೇಕು? ಸುಮ್ನೆ ಮಾತಾಡೋಣ, ಒಂದು ಇದಿತ್ತು, ಕೇಳ್ಬೇಕಾಗಿತ್ತು, ಅದಕ್ಕೆ. ಬೇಗ ಬೇಗ. ಇದು ದೇವಸ್ಥಾನಗಳಲ್ಲಿ ಹ್ಮ್ ದೇವರ ಮೇಲೆ ಇದು ರಾಕ್ಷಸಾಕೃತಿ ಇಟ್ಟಿರ್ತಾರಲ್ಲ, ಏನು ಅದು ಉದ್ದೇಶ? ಅಂದ್ರೆ ದೇವ್ರ ಹತ್ರ ಅದೆಲ್ಲ ಅಲೋ ಇರಲ್ಲ ಅಲ್ವಾ? ಅದೇನು ಅಂತ ಸ್ವಲ್ಪ ಇದು ಕೇಳಿದ್ಕೆ ಯಾರು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ನಾವು ನಿಮ್ದೆಲ್ಲ ಬುಕ್ಸ್ ಎಲ್ಲ ಓದ್ತಾ ಇರ್ತೀವಿ, ಮತ್ತೆ ಕೆಲವೊಂದು ಇದು ಕಳ್ಸಿದ್ದೆ ನಾನು, ನಮ್ಮ ತೋಟದಲ್ಲಿ ಅದೇ ಗಿಡದ್ದು ಅದೆಲ್ಲ, ಬಟ್ ಏನು ನಿಮ್ಮಿಂದ ಇದು ಬರ್ಲಿಲ್ಲ. ನೀವು ಬ್ಯುಸಿ ಇರ್ತೀರಾ ಗೊತ್ತು. ಅದಕ್ಕೆ. ಯಾವ ಊರ್ ನಿಂದು? ಬೆಂಗಳೂರು. ಇದು ಬರುತ್ತೆ ನೋಡಿ, ಕುಂಬಳಗೋಡು. ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿದೀವಲ್ಲ, ಕೀರ್ತಿ ಮುಖ ಅಂತ. ಓಕೆ. ನೋಡೋಕೆ ರಾಕ್ಷಸ ತರ ಇರುತ್ತೆ. ಅದಂತೂ ತುಂಬಾ ಮಹಾ ದೊಡ್ಡ ಚೇತನ ಅದು ಮಹಾ ದೊಡ್ಡ ಚೇತನ. ಶಿವನ ವರಪ್ರಸಾದದಿಂದ ಅದು ಮಹಾ ಒಂದು ಕಾರ್ಯಕ್ಕೆ ಹುಟ್ಟಿ ಕಡೆಗೆ ಅದು ಯಾರನ್ನೂ ನಾಶ ಮಾಡಕ್ಕಾಗದೆ ಏನ್ ಮಾಡ್ಬೇಕು ಅಂದಾಗ ತನ್ನ ದೇಹನ ತಾನೇ ತಿನ್ನತ್ತೆ. ಇವಾಗ ಹುಲಿ, ಸಿಂಹ ಇದೆಯಲ್ಲ, ಸಿಂಹ ಯಾರನ್ನು ತಿನ್ಬಾರ್ದು, ನೀನು ಜಿಂಕೆನ್ ತಿನ್ಬಾರ್ದು, ಪ್ರಾಣಿಗಳಿಗೆ ನೋವಾಗತ್ತೆ ಅಂದಾಗ ತನ್ನ ಬಾಲದಿಂದ ತನ್ನನ್ನ ತಾನೇ ತಿಂದ್ಕೊಳ್ಳುತ್ತೆ. ಹಾಗೆ ಆ ಕೀರ್ತಿ ಮುಖ ತನ್ನನ್ನ ತಾನೇ ಕತ್ತಿನವರೆಗೂ ತಿಂದು ಕತ್ತು ಮಾತ್ರ ಉಳ್ಕೊಳ್ಳುತ್ತೆ. ಅದರ ತ್ಯಾಗಕ್ಕೆ ಸಂಕೇತವಾಗಿ ಶಿವ ಎಲ್ಲ ದೇವತೆಗಳ ತಲೆ ಮೇಲೆ ನೀನಿರು, ತ್ಯಾಗದ ಪ್ರತೀಕ ನೀನಿರು ಅಂತ ವರ ಕೊಟ್ಟಿತ್ತು. ತ್ಯಾಗ ಅಲ್ವೇನದು? ಎಷ್ಟು ಮುದ್ದಾಗಿರುತ್ತೆ. ಅದನ್ನ ಯಾರು ರಾಕ್ಷಸ ಅಂದಿದ್ದು? ನೀನು ಕತ್ತೆ ಎಷ್ಟು ಮುದ್ದಾಗಿದೆ ಅದು, ಎಷ್ಟು ಮುದ್ದಾಗಿದೆ ಅದು. ಹೌದು. ಅಲ್ಲ, ಇದು ನೋಡಿದಾಗ ಇದು ಭಾವ ಬರೋದು ಅದೇ ತರ, ಆದ್ರೆ ಅದು ಅರ್ಥ ಆದ್ಮೇಲೆ ಅದು ನಮ್ದು ಇದೇ ಒಪಿನಿಯನ್ ಚೇಂಜ್ ಆಗುತ್ತೆ. ಶಾಕ್ತ ಸಂಪ್ರದಾಯದಲ್ಲಿ ಚಿನ್ನ ಮಸ್ತಿಕಾ ಅಂತ ದೇವಿ ಇದ್ದಾರೆ. ಆ ದೇವಿ ನೋಡಿದ್ರು ಜನ ಭಯ ಬೀಳ್ತಾರೆ. ಆ ದೇವಿ ತನ್ನ ತಲೆಯನ್ನ ಕಡಿದ್ಬಿಟ್ಟು ತನ್ನ ಮಕ್ಕಳಿಗೆ ಆ ರಕ್ತ ತಿನ್ನಿಸ್ತಾಳೆ. ಮಕ್ಕಳು ಹಸಿವು 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 ಅಂದ್ರೆ ರಕ್ತ ತಿನ್ನಿಸ್ತಾಳೆ. ತಾನು ಕೂಡ ಅದೇ ರಕ್ತ ಬಿಂದುಗಳನ್ನ ಆ ತಲೆನ ಕೈಲಿಟ್ಕೊಂಡು ಆ ತಲೆ ತಿನ್ನತ್ತೆ. ಅಂದ್ರೆ ಇದೇನ್ ಗೊತ್ತಾ? ತನ್ನ ಹಸಿವಿಗೆ ತಾನೇ ಬಲಿಯಾಗುವುದು ತ್ಯಾಗದ ಸಂಕೇತ. ಅಂದ್ರೆ ನಾನು ಯಾರಿಗೂ ನೋವು ಮಾಡೋದಿಲ್ಲ, ಬಟ್ ಹಸಿವು ನೀಗಿಸ್ತೀನಿ ಅನ್ನೋ ಒಂದು ದೇವಿಯ ಮಹಾತ್ಮೆ. ಅದು ಶಾಕ್ತ ಸಂಪ್ರದಾಯದಲ್ಲಿದೆ, ಶೈವ ಸಂಪ್ರದಾಯದಲ್ಲಿದೆ, ವೈಷ್ಣವ ಸಂಪ್ರದಾಯದಲ್ಲಿದೆ, ಗಾಣಪತ್ಯ ಸಂಪ್ರದಾಯದಲ್ಲಿದೆ. ಎಲ್ಲಾ ಸಂಪ್ರದಾಯಗಳಲ್ಲೂ ಇದೊಂದು ಕೀರ್ತಿಮುಖದ ವಿಶೇಷತೆ ಇದೆ. ಓಕೆ. ಹೌದು. ಅಲ್ಲ, ಅದು ಆದ್ರೂನು ಬಹಳ ಈ ಧಾರ್ಮಿಕ ವಿಚಾರಗಳು ಈಗ ಬೇರೆ ಯಾರನ್ನಾದ್ರೂ ಅಥವಾ ಪುರೋಹಿತರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಕೇಳಿದ್ರೆ ಭಯ ಪಡಿಸೋ ರೀತಿ ಇರ್ಬೋದು. ಕೆಲಸ ಮಾಡು, ಶೃಂಗಪ್ರಿಯ ಅಂತ ಒಂದು ಪೇಜ್ ಇದೆ ಫೇಸ್ಬುಕ್ ಅಲ್ಲಿ. ಶೃಂಗಪ್ರಿಯ ಅಂತ ಒಂದು ಪೇಜ್ ಇದೆ. ಆ ಪೇಜ್ ಅಲ್ಲಿ ಹೋಗಿ ನೋಡು, ಕೀರ್ತಿ ಮುಖ ಅಂತ ಒತ್ತು. ಕೀರ್ತಿ ಮುಖ ಶೃಂಗಪ್ರಿಯ ಅಂತ ಒತ್ತು. ಪೂರಾ ಡಿಟೇಲ್ಡ್ ಸ್ಟೋರಿ ಕೊಟ್ಟಿದೆ. ಓಕೆ.